ಪಕ್ಷಕ್ಕೆ ದ್ರೋಹ ಬಗೆಯವರ ವಿರುದ್ಧ ಕ್ರಮ ಆಗಿದೆ. ಸಕಲೇಶಪುರದಲ್ಲಿ, ಹಾಸನದ ಸಕಲೇಶಪುರದಲ್ಲಿ ಆರ್ ಅಶೋಕ್ ಕೊಟ್ಟಿರುವಂತ ಹೇಳಿಕೆ. ಕೇಂದ್ರ ನಾಯಕರ ತೀರ್ಮಾನಕ್ಕೆ ನನ್ನ ಸಹಮತ ಇದೆ. ಪಕ್ಷಕ್ಕೆ ದ್ರೋಹ ಬಗೆದವರ ವಿರುದ್ಧ ಕ್ರಮಕ್ಕೆ ನನ್ನ ಬೆಂಬಲ ಇದೆ. ಬೇರೆ ಯಾರೇ ಹೀಗೆ ಮಾಡಿದ್ರು ಅವರಿಗೂ ಇದು ಅನ್ವಯ ಆಗುತ್ತೆ. ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಂಡಿದ್ರು ಅದಕ್ಕೆ ನಮ್ಮ ಸಹಮತ ಇದೆ. ಅದರಿಂದ ಯಾರು ಪಕ್ಷಕ್ಕೆ ದ್ರೋಹ ಬಗೀತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ. ಗ್ಯಾರಂಟಿ, ಡೌಟೇ ಇಲ್ಲ. ಮುಜುಗರ ಆತಾಯಿತು, ಅದಕ್ಕೋಸ್ಕರ ಕೇಂದ್ರದ ನಾಯಕರು ಕ್ರಮ ತೆಗೆದುಕೊಂಡಿದ್ದಾರೆ, ಸ್ವಾಗತ ಮಾಡ್ತೇನೆ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆನೂ ಕೂಡ ಇದೇ ಸಂದರ್ಭದಲ್ಲಿ ಬಿಜೆಪಿಯ ಕೆಲ ನಾಯಕರುಗಳು ಟಾಂಗ್ ಕೊಟ್ಟಿದ್ದಾರೆ. ಅದರ ಜೊತೆಗೇನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮುನ್ರತ್ನ ವಿಚಾರ ಪ್ರಸ್ತಾಪ ಮಾಡಿ ಪರೋಕ್ಷವಾಗಿ ಬಿಜೆಪಿಯ ನಿರ್ಧಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಏನು, ಅವರೇನು ವಿಧಾನಸೌಧದಲ್ಲಿ ರೇಪ್ ಮಾಡಿರ್ಲಿಲ್ಲ ಅಲ್ವಾ? ಅವರೇನು ಯಾರಿಗೂ HIV ಇಂಜೆಕ್ಷನ್ ಚುಚ್ಚಿರ್ಲಿಲ್ಲ ಅಲ್ವಾ? ಮುತ್ತು ರತ್ನಗಳನ್ನ ಪಕ್ಷದಲ್ಲೇ ಇಟ್ಕೊಳ್ಳಿ, ಪರೋಕ್ಷವಾಗಿ ಮುನ್ರತ್ನ ಯಾಕೆ ಉಚ್ಚಾಟನೆ ಆಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಕಿಂಡಲ್ ಮಾಡಿದ್ದಾರೆ. ಸೋಮಶೇಖರ್ ಅನಾಮತ್ತು ಅವ್ರ ಪಾರ್ಟಿ ವಿಚಾರ. ನಾನು ರೇಪ್ ಮಾಡಿದವ್ರನ್ನ ಏಡ್ಸ್ ಅವ್ರ ಬಗ್ಗೆ ಆಕ್ಷನ್ ತಗೋತಾರೆ ಅಂತಿದ್ದೆ. ಬಟ್ ಬಿಜೆಪಿ ಸಂಸ್ಕೃತಿ ಕಾಣ್ತಾ ಇದೆ. ST Somshekhar and Hebbal has not raped anyone in the Vidhan Soudha when he was in office. There are so many FIRs are there, so many investigation has been conducted, and there are some legislators who made a AIDS injection to the opposition leader and who tried to trap the Yediyurappa ji. They are not taking action on them. I am very happy they are keeping all those Navaratnas in their party. Somshekhar, Anamattu.